ಕೇರಳಂನಲ್ಲಿ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕಮಾಲ್ ಮಾಡಿದೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಮೈತ್ರಿ ಅಧಿಕಾರಕ್ಕೆ ಏರ್ತಾ ಇದೆ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಕೇರಳದಲ್ಲಿ? ಮೂವರು ನಾಯಕರ ಮಧ್ಯೆ ಸದ್ಯ ಪೈಪೋಟಿ ಇದೆ. ರಮೇಶ್ ಚೆನ್ನಿತ್ತಲ್, ಕೆ.ಸಿ. ವೇಣುಗೋಪಾಲ್, ವಿ.ಡಿ. ಸತೀಶನ್, ಈ ಮೂವರ ಪೈಕಿ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಕೆ.ಸಿ. ವೇಣುಗೋಪಾಲ್ ಹೈಕಮಾಂಡ್ನಲ್ಲಿ ತುಂಬಾ ಪ್ರಭಾವಿ, ಇನ್ಫ್ಯಾಕ್ಟ್ ಅವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ವಿ.ಡಿ. ಸತೀಶನ್ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದವರು ಅಥವಾ ವಿಪಕ್ಷ ನಾಯಕರಾಗಿ ಇರೋರು. ರಮೇಶ್ ಚೆನ್ನಿತ್ತಲ ಕಾಂಗ್ರೆಸ್ನ ಹಿರಿಯ ನಾಯಕರು. ಮೂವರು ಕೂಡ ಸೇಮ್ ಕಮ್ಯುನಿಟಿ, ಕೇರಳದ ಪ್ರಭಾವಿ ಸಮುದಾಯವಾಗಿರುವಂಥ ನಾಯರ್ ಸಮುದಾಯಕ್ಕೆ ಸೇರಿದವರು. ಪಿಣರಾಯಿ ವಿಜಯನ್ ವಿರುದ್ಧದ ಆಡಳಿತ ವಿರೋಧಿ ಅಲೆ ಯುಡಿಎಫ್ಗೆ ಲಾಭವನ್ನು ತಂದುಕೊಟ್ಟಿದೆ. ಹಗರಣಗಳು, ಆರೋಪಗಳು ಇದೆಲ್ಲವೂ ಕೂಡ ಪಿಣರಾಯಿ ವಿಜಯನ್ ಅವರ ಸೋಲಿಗೆ ಕಾರಣ ಆಗಿದೆ. ವಿಪರೀತ ಸಾಲ ಮಾಡಿದ್ದಾರೆ ಅನ್ನೋದು ಕೂಡ ಪ್ರಸ್ತಾಪ ಆಗಿತ್ತು ಚುನಾವಣಾ ಕಣದಲ್ಲಿ. ಬಿಜೆಪಿಯಿಂದಾಗಿ ಎಡಪಕ್ಷಗಳ ಮತಗಳು ವಿಭಜನೆಯಾಗಿದ್ದಾವೆ. ಇದೆಲ್ಲವೂ ಕೂಡ ಯುಡಿಎಫ್ ಗೆಲುವಿಗೆ ಕಾರಣ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.